ವೀಕ್ಷಕರೇ, ಮೀನ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ತುಂಬಾ ವಿಶೇಷವಾಗಿದೆ, ತುಂಬಾ ಸ್ಪೆಷಲ್ ಆಗಿದೆ ಅಂತಾನೆ ಹೇಳ್ಬೋದು. ಏನು ವಿಶೇಷತೆಯಿಂದ ಕೂಡಿರುವಂತದ್ರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ತಿಳಿಸೋಣ. ಬಹಳ ಮುಖ್ಯವಾಗಿ ಮೀನ ರಾಶಿಯವರಿಗೆ 3 ಎಚ್ಚರಿಕೆಗಳು ಈ ತಿಂಗಳಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ 3 ಅದ್ಭುತವಾಗಿರ್ತಕ್ಕಂಥ ಶುಭ ಫಲಗಳು ಕೂಡ ಇದೆ. ಯಾವೆಲ್ಲ ಆ 3 ಎಚ್ಚರಿಕೆಗಳು, ಯಾವುವು ಆ 3 ಉತ್ತಮವಾದಂತ ಫಲಗಳು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ತಿಳಿಸೋಣ. ಆದ್ರೆ ಈ ಒಂದು ತಿಂಗಳು, ಆಗಸ್ಟ್ ತಿಂಗಳು ಶ್ರಾವಣ ಮಾಸ ಅಂತಂದ್ರೆ ಹಬ್ಬಗಳ ಒಂದು ಮಾಸ ಅಂತ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಗ್ರಹಗಳ ಬದಲಾವಣೆಗಳು ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೋಡಿ, 17ನೇ ತಾರೀಕು, ಈ ಆಗಸ್ಟ್ ನಲ್ಲಿ 17ನೇ ತಾರೀಕು ಸೂರ್ಯ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ 21ನೇ ತಾರೀಕಿಗೆ, ಆಗಸ್ಟ್ ತಿಂಗಳಲ್ಲಿ 21ನೇ ತಾರೀಕಿಗೆ ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು 30ನೇ ತಾರೀಕು ಬುಧ ಕೂಡ ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇವು ಪ್ರಮುಖವಾಗಿರ್ತಕ್ಕಂಥ ಗ್ರಹಗಳ ಒಂದು ಬದಲಾವಣೆ ಅಂತ ಹೇಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಈ ತಿಂಗಳಲ್ಲಿ ಶ್ರಾವಣ ಆಗಿರ್ತಕ್ಕಂಥದ್ರಿಂದ ಸಹಜವಾಗಿ ಶ್ರಾವಣ ಶನಿವಾರಗಳು ಬಹಳ ವಿಶೇಷತೆಗಳಿಂದ ಕೂಡಿರ್ತಕ್ಕಂಥದ್ದು. ಜೊತೆಗೆ 5ನೇ ತಾರೀಕು ಮಂಗಳ ಗೌರಿ ವ್ರತ ಆರಂಭ ಆಗ್ತಕ್ಕಂಥದ್ದು ತಿಂಗಳ ಪೂರ್ತಿಯಾಗಿ. ಜೊತೆಗೆ ಈ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ. ಇನ್ನು ಈ 9ನೇ ತಾರೀಕು ನೂಲ ಹುಣ್ಣಿಮೆ ಇರತಕ್ಕಂಥದ್ದು. ನೂಲ ಹುಣ್ಣಿಮೆ ಅಂತಂದ್ರೆ ಬಹಳ ವಿಶೇಷವಾಗಿ ರಕ್ಷಾಬಂಧನ ಕೂಡ 9ನೇ ತಾರೀಕಿನಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು. 11ನೇ ತಾರೀಕು ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆ ಇರತಕ್ಕಂಥದ್ದು. ಇನ್ನು 16ನೇ ತಾರೀಕು ಕೃಷ್ಣಾಷ್ಟಮಿ ಕೂಡ ಇರತಕ್ಕಂಥದ್ದು. ಇನ್ನು 23 ಬೆನಕನ ಅಮಾವಾಸ್ಯೆ, ಅಂದ್ರೆ ಈ ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಪ್ರಾರಂಭ ಆಗ್ತಕ್ಕಂಥದ್ದು. ಇನ್ನು 26ನೇ ತಾರೀಕು ಸ್ವರ್ಣ ಗೌರಿ ವ್ರತ ಕೂಡ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಈ ತಿಂಗಳ ವಿಶೇಷತೆ. ಇನ್ನು ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಬಹಳ ವಿಶೇಷವಾಗಿ ಮೀನರಾಶಿಯವರಿಗೆ 3 ಪ್ರಮುಖವಾಗಿರತಕ್ಕಂಥ ಎಚ್ಚರಿಕೆಗಳು ಯಾವುದು, 3 ಅದ್ಭುತವಾದ ಫಲಗಳು ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ವಿಶೇಷವಾಗಿ ತಿಳಿಸೋಣ. ಇನ್ನು ಮೀನರಾಶಿಯವರಿಗೆ ಸಹಜವಾಗಿ ಮಿತ್ರ ರಾಶಿಗಳು ಬಂದು ವೃಶ್ಚಿಕ ಮೀನ ಆಗಿರುತ್ತೆ, ಶತ್ರು ರಾಶಿ ಮೇಷ ಸಿಂಹ ಆಗಿರ್ತಕ್ಕಂಥದ್ದು. ಇನ್ನು ಮೀನರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ವಿನಯ, ಸಮಾಧಾನ, ತಾಳ್ಮೆ, ಬುದ್ಧಿವಂತಿಕೆ, ಅನುಭವ, ಜ್ಞಾನ ಇದನ್ನೆಲ್ಲವೂ ಕೂಡ ಸಹಜವಾಗಿ ಈ ಮೀನರಾಶಿಯವರಿಗೆ ಸಹಜವಾಗಿ ಇರುತ್ತೆ. ಇನ್ನು ನಿಮ್ಮ ಮೊದಲನೇ ಎಚ್ಚರಿಕೆ ಏನು ಅಂತಂದ್ರೆ, ಅಪಾಯಕಾರಿ ಯೋಜನೆಗಳು, ಅಪಾಯಕಾರಿ ಕೆಲಸಗಳು, ಬಹಳ ರಿಸ್ಕಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು. ಅಂದ್ರೆ ದೊಡ್ಡ ಪ್ರಮಾಣದ ಹಣವನ್ನ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಎಲ್ಲೋ ದೊಡ್ಡ ಪ್ರಮಾಣದ ಹಣವನ್ನ ನೀವು ತೆಗೆದುಕೊಂಡು ಬರ್ತಾ ಇದ್ದೀರಿ, ಯಾವುದೋ ಒಂದು ರಿಸ್ಕ್ ತೆಗೆದುಕೊಂಡು ಯಾವುದೋ ಒಂದು ವ್ಯಾಪಾರ, ಉದ್ಯೋಗ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ಯಾರನ್ನೋ ನಂಬಿಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ದೀರಿ. ಆ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಇಲ್ಲ, ಅದು ಬೇರೆಯವರ ಮೇಲೆ ಡಿಪೆಂಡ್ ಇದೆ, ಅಥವಾ ಇದು ತುಂಬಾ ತೊಂದರೆ ಇದೆ, ಅಥವಾ ಇದು ಅಪಾಯ ಇದೆ, ರಿಸ್ಕ್ ಇದೆ ಅನ್ನುವಂತಹ ಕೆಲಸಗಳಲ್ಲಿ ಭಾಗವಹಿಸಬಾರದು. ಅಂತಹ ರಿಸ್ಕ್ಗಳನ್ನ ನೀವು ತೆಗೆದುಕೊಳ್ಳಬಾರದು. ಬಹಳ ದೊಡ್ಡ ಎಚ್ಚರಿಕೆ, ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ ಎಚ್ಚರಿಕೆಯನ್ನ ನೀವು ಫಾಲೋ ಮಾಡ್ಕೋಬೇಕಾಗತ್ತೆ. ಯಾರನ್ನೋ ನಂಬಿ ಆಗತ್ತೆ ಬಿಡು, ಮಾಡ್ತೀನಿ ಬಿಡು, ನಡೀತದೆ ಬಿಡು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನೀವು ಇಂಥ ಕಾರ್ಯಕ್ಕೆ, ಇಂಥ ರಿಸ್ಕ್ ತೆಗೆದುಕೊಳ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಸಮಸ್ಯೆಗಳು, ನಷ್ಟಗಳು, ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ಈ ಹಿಂದನೂ ಇದೆ. ಇನ್ನು ಈ ಎಚ್ಚರಿಕೆಯನ್ನ ಫಾಲೋ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ನಿಮ್ಮ 2ನೇ ಎಚ್ಚರಿಕೆ ಯಾವುದು ಈ ತಿಂಗಳಲ್ಲಿ? ನಿಮ್ಮ 2ನೇ ಎಚ್ಚರಿಕೆ ಅಂತಂದ್ರೆ ನಿಮ್ಮ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕುವಂಥದ್ದು. ನೋಡಿ, ನಿಮ್ಮ ಹತ್ರ ದುಡ್ಡು ಬಂತು ಅಂತಂದ್ರೆ ಅದಕ್ಕೆ ನೀವು ಜಾಸ್ತಿ ಒತ್ತನ್ನ ಕೊಡಲ್ಲ. ಅದನ್ನ ತೆಗೆದಿಡ್ಬೇಕು, ಅದನ್ನ ಒಂದು ಕಡೆ ಸೇರಿಸಿಡ್ಬೇಕು, ಅದನ್ನ ಜಾಗರೂಕರಾಗಿ ಇಡಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬಾ ನೀವು ನೆಗ್ಲೆಕ್ಟ್ ಮಾಡ್ತೀರಿ ಅಂತಾನೆ ಹೇಳ್ಬೋದು. ಈ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವು 2ನೇ ಎಚ್ಚರಿಕೆಯನ್ನಾಗಿ ತೆಗೆದುಕೊಳ್ಬೇಕಾಗತ್ತೆ. ಹೆಂಗೆ? ಯಾರೋ ಒಂದು ಬಂದ್ಬಿಟ್ಟಿದ್ದಾರೆ, ಕಷ್ಟ ಅಂತ ಬಂದ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಟು ಬಿಡೋದು, ರಿಸ್ಕ್ ಇರತಕ್ಕಂಥ ವ್ಯವಹಾರದಲ್ಲಿ ಕೈ ಹಾಕುವಂಥದ್ದು,
ಅಥವಾ ದುಡ್ಡಿದೆ ಅಂದ ಮಾತ್ರಕ್ಕೆ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡಿಬಿಡುವಂಥದ್ದು, ಅಥವಾ ಯಾವುದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ಕಳ್ಕೊಳ್ಳುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಎತ್ತಿಡುವಂಥ ದುಡ್ಡು ಮಿಸ್ ಆಗ್ಬಿಡುವಂಥದ್ದು, ಅಥವಾ ಅತಿಯಾದ ಖರ್ಚನ್ನ ಮಾಡಿ ದುಡ್ಡಿಗೆ ಸಮಸ್ಯೆಗಳನ್ನು ಮಾಡ್ಕೊಳ್ಳುವಂಥದ್ದು, ಇಂತಹ ಸಮಸ್ಯೆಗಳು ಬರಬಹುದು. ಹಾಗಾಗಿ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಹಣಕಾಸಿನ ವಿಚಾರಕ್ಕೆ ಕಡಿವಾಣವನ್ನು ಹಾಕಿ ನಿಮ್ಮ ದುಡ್ಡನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಇದು 2ನೇ ಎಚ್ಚರಿಕೆ. ಇನ್ನು 3ನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ನೋಡಿ, ನಿಮ್ಮ ಕೆಲಸದಲ್ಲಿ ಜಾಗರೂಕರಾಗಿರಬೇಕು. ಅಸಡ್ಡೆತನ ಮಾಡೋದು, ಅಲಕ್ಷ್ಯತನ ಮಾಡೋದು, ನನ್ನ ಕೆಲಸ ಯಾರೋ ಮಾಡ್ಬಿಡ್ತಾರೆ ಅನ್ನೋದು, ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಜಾಗರೂಕರಾಗಿ ಇಡದೆ ಇರೋದು, ನಿಮ್ಮ ಫೈಲ್ಗಳ ಬಗ್ಗೆ ಎಚ್ಚರಿಕೆ ಇಲ್ಲದೆ ಇರೋದು, ಯಾವುದೋ ಒಂದು ಸಹಿ ಮಾಡುವಾಗ ಎಚ್ಚರಿಕೆ ಇಲ್ಲದೆ ಸಹಿ ಮಾಡ್ಬಿಡೋದು, ಅಥವಾ ಈ ತಪ್ಪುಗಳನ್ನ ಮಾಡಿ ನಿಮ್ಮ ಕೆಲಸದಲ್ಲಿ ತಪ್ಪುಗಳನ್ನು ಮಾಡಿ ಸಿಕ್ಕಾಕೊಂಡ್ಬಿಡೋದು, ನಿಮ್ಮ ಕೆಲಸದ ಮೇಲೆ ಪರಿಣಾಮ ಮಾಡ್ಕೊಂಡ್ಬಿಡೋದು, ಮೇಲಧಿಕಾರಿಗಳಿಂದ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು, ಗ್ರಾಹಕರಿಂದ, ನೀವು ವ್ಯಾಪಾರಿಗಳಾದ್ರೆ ಗ್ರಾಹಕರಿಂದ ತೊಂದರೆಗಳನ್ನು ಅನುಭವಿಸೋದು, ಈ ರೀತಿ ನಿಮ್ಮ ಕೆಲಸದಲ್ಲಿ ನೀವು ಮಾಡ್ತಕ್ಕಂಥ ತಪ್ಪಿನಿಂದ ಸಮಸ್ಯೆಗಳು ಎದುರಿಸುವಂತ ಸಾಧ್ಯತೆಗಳಿರುತ್ತೆ. ಇದು ಕೂಡ ಒಂದು ಎಚ್ಚರಿಕೆ ರೂಪದಲ್ಲಿ ನೀವು ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೇನು? ಕೆಲಸದಲ್ಲಿ ಎಚ್ಚರಿಕೆ ಇರಬೇಕು, ನಿಮ್ಮ ಹಣಕಾಸಿನಲ್ಲಿ ಎಚ್ಚರಿಕೆ ಇರಬೇಕು, ಅಪಾಯದಲ್ಲಿರತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ಈ ಪ್ರಮುಖವಾಗಿರ್ತಕ್ಕಂಥ 3 ಎಚ್ಚರಿಕೆಗಳನ್ನ ನೀವೇನಾದ್ರೂ ಫಾಲೋ ಮಾಡಿದ್ರೆ ಎಂತಹ ಒಳ್ಳೆ ಫಲ ಸಿಗುತ್ತೆ. ಈಗ ನಾವು ನಿಮಗೆ ಎಚ್ಚರಿಕೆ ತಿಳಿಸಿದ್ದೀವಿ, ಯಾವ ಪ್ರಮುಖವಾದ 3 ಶುಭ ಫಲಗಳಿದೆ ಮತ್ತು ಇನ್ನುಳಿದಂತ ಒಳ್ಳೆ ಫಲಗಳು ಯಾವುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ. ಆದ್ರೆ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜಾತಕ ಫಲ ಇದಾಗಿರುವಂಥದ್ದು. 80 ರಿಂದ 100 ಪುಟ ಅಂತಂದ್ರೆ ಸುಮ್ಮನೆ ಮಾತಲ್ಲ. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಯಾಕೆ ಬರೆಸ್ತಿದ್ರು? ಅದರ ಬಗ್ಗೆ ಬಹಳ ಜ್ಞಾನ ಇತ್ತು, ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ತಿಳಿದು ಇಲ್ಲ, ಸಮಯನೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ನಂಬಿಕೆ, ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ವೀಕ್ಷಕರೇ, ಇನ್ನು ನಿಮಗೆ ತುಂಬಾ ಮುಖ್ಯವಾದ ಶುಭಕಾರಕವಾಗಿರ್ತಕ್ಕಂಥ ಅದ್ಭುತವಾದ 3 ಫಲಗಳು ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸೋಣ. ನೋಡಿ, ನಿಮಗೆ ಎಂಥ ಕಷ್ಟ ಪರಿಸ್ಥಿತಿ ಇರಲಿ, ಎಂತಹ ಒತ್ತಡ ಇರಲಿ, ಎಂತಹ ನೋವಿರ್ಲಿ, ಎಂತಹ ಸಮಸ್ಯೆಗಳಲ್ಲಿ ನೀವು ಸಿಕ್ಕಾಕೊಂಡಿದ್ರೂ ಕೂಡ ನೀವು ಆ ಸಮಸ್ಯೆಯಲ್ಲಿ, ಆ ಸ್ಪರ್ಧೆಯಲ್ಲಿ, ಆ ವಿಷಯದಲ್ಲಿ ನೀವು ಚಾಕಚಕ್ಯತೆಯಿಂದ, ಬುದ್ಧಿವಂತಿಕೆಯಿಂದ ನೀವು ಸಕ್ಸಸ್ ಕಾಣ್ತೀರಿ. ಇದು ನೀವು ಗಮನದಲ್ಲಿಟ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಎಂತಹ ಒತ್ತಡವೇ ಬರಲಿ, ಎಂತಹ ಗೊಂದಲವೇ ಇದ್ರೂ ಕೂಡ ಆ ರಿಸ್ಕ್ ಇರ್ತಕ್ಕಂಥ ಕೆಲಸಗಳನ್ನು ಕೂಡ ಬುದ್ಧಿವಂತಿಕೆ, ಸಮಾಧಾನದಿಂದ ನೀವು ಜಯಿಸ್ತೀರಿ ಎನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದು ಬಹಳ ಅದ್ಭುತವಾಗಿರತಕ್ಕಂಥ ಫಲ.
ಇದರಿಂದ ನಿಮ್ಮ ಸರ್ವತೋಮುಖ ಅಭಿವೃದ್ಧಿ ಆಗುವಂಥದ್ದು ಗಮನಕ್ಕಿರಲಿ. ಇನ್ನು ನಿಮ್ಮ ಈ ಕೋರ್ಟು ಕಚೇರಿ ಅಥವಾ ವಾದ ವಿವಾದಗಳು, ಯಾವುದೋ ಒಂದು ವಿಚಾರದಲ್ಲಿ ಗೊಂದಲ ಇದೆ, ಯಾವುದೋ ವಿಚಾರದಲ್ಲಿ ಕಾಂಟ್ರವರ್ಸಿಗಳಿದ್ದಾವೆ, ಯಾವುದೋ ಒಂದು ಕುಂತು ಮಾತುಕತೆ ಬಗೆಹರಿಸ್ಕೋಬೇಕು, ಅಗ್ರಿಮೆಂಟ್ ಮಾಡ್ಕೋಬೇಕು, ಯಾವುದೋ ಒಂದು ವಿಷಯಗಳ ಇತ್ಯರ್ಥವನ್ನ ಮಾಡ್ಕೋಬೇಕು, ಹೊಸ ವಿಷಯಗಳನ್ನ ಕುದುರಿಸ್ಕೋಬೇಕು, ಇಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನುಕೂಲತೆಗಳು ನಿಮಗೆ ಎರಡನೇ ಲಾಭವನ್ನಾಗಿ, ಎರಡನೇ ಉಪಯೋಗವನ್ನಾಗಿ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಬ್ಬರಿಗೆ ಈ ತಿಂಗಳಲ್ಲಿ ಮೂರನೆಯ ಒಂದು ಅವಕಾಶ, ಮೂರನೇ ಒಂದು ಪ್ರಯೋಜನ, ಮೂರನೇ ಒಂದು ಲಾಭ, ಉತ್ತಮವಾದ ಫಲ ಯಾವುದು ಅಂತಂದ್ರೆ, ಬಹಳ ಮುಖ್ಯವಾಗಿ ನೀವು ಈ ತಿಂಗಳಲ್ಲಿ ಏನನ್ನಾದ್ರೂ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡುವಂಥದ್ದು. ಪ್ರಮುಖವಾಗಿರ್ತಕ್ಕಂಥ ಯಾವುದೇ ಒಂದು ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಹೊಲ ಇರ್ಬೋದು, ಬೆಳ್ಳಿ ಬಂಗಾರ ಆಭರಣಗಳಿರ್ಬೋದು, ಅಥವಾ ಸ್ವಯಾರ್ಜಿತ ಆಸ್ತಿ, ಅಥವಾ ಅದು ಸ್ಥಿರವಾಗಿ ಉಳಿಯುವಂತ ಆಸ್ತಿ, ಅಥವಾ ನಿಮಗೆ ಸಂತೋಷವನ್ನ ಕೊಡುವಂತ ಆಸ್ತಿ, ಅಥವಾ ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂತಹ ಅವಶ್ಯಕ ವಸ್ತುಗಳಾಗಿರ್ಬೋದು, ನೀವು ಖರೀದಿ ಮಾಡುವಂತಹ, ನಿಮ್ಮ ಶಕ್ತಿಗೆ ಅನುಸಾರವಾಗಿ ಖರೀದಿಸುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಉತ್ತಮವಾಗಿರುವಂತಹ ಶುಭದಾಯಕವಾಗಿರತಕ್ಕಂಥ ಫಲ ಅಂತ ಹೇಳ್ಬೋದು. ಇನ್ನು ಉಳಿದಿರ್ತಕ್ಕಂಥ ಫಲಗಳ ಬಗ್ಗೆ ಒಂದಿಷ್ಟು ಫಾಸ್ಟ್ ಆಗಿ ನೋಡ್ಬಿಡೋಣ. ನೋಡಿ, ಈ ಟೋಟಲ್ ಓವರ್ ಆಲ್ ಆಗಿ ಈ ತಿಂಗಳಲ್ಲಿ ಸಂತಸದಿಂದ ಕೆಲಸ ಕಾರ್ಯಗಳನ್ನ ಅನುಷ್ಠಾನ ಮಾಡುವಂಥದ್ದು, ಮನೋರಂಜನೆಗಾಗಿ ನಿಮಗೊಂದಿಷ್ಟು ಸಮಯ ಅನ್ನುವಂಥದ್ದು ಖಂಡಿತ ಉಳಿತದೆ. ಇನ್ನು ಯಾವುದೇ ಒಂದು ಪ್ರಮುಖವಾದ ನಿರ್ಣಯವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡುಬರುತ್ತೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳನ್ನ ಮಾಡ್ಕೋಬೇಡಿ, ಎಲ್ಲರೊಂದಿಗೆ ನಗನಗುತ್ತಾ ಪ್ರೀತಿಯಿಂದ ವ್ಯವಹರಿಸುವಂತಹ ಪ್ರಯತ್ನವನ್ನ ಮಾಡಿ. ಈ ತಿಂಗಳ ಕೊನೆಯಲ್ಲಿ ಮೊದಲಿಗಿಂತಹ ಸ್ಥಿತಿ ಉತ್ತಮವಾಗಿರುತ್ತೆ ಅನ್ನುವಂತ ಒಂದು ಫೀಲಿಂಗ್ ಇರುತ್ತೆ. ಅಂದ್ರೆ ಈ ತಿಂಗಳ ಪೂರ್ತಿ ಆಗಿರುವಂತಹ ಫಲ ತಿಂಗಳ ಕೊನೆಯಲ್ಲಿ ಪರವಾಗಿಲ್ಲ, ಈ ತಿಂಗಳಲ್ಲಿ ನಾನು ಅದ್ಭುತ, ಏನೋ ಒಂಥರ ಸಮಾಧಾನದ ಒಂದು ಭಾವ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಬೇಜವಾಬ್ದಾರಿ ಅನ್ನುವಂಥದ್ದು ಬೇಡ, ನಿಮ್ಮಲ್ಲಿ ಸಾಕಷ್ಟು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಹೊಸದನ್ನ ಏನನ್ನಾದ್ರೂ ಸಾಧಿಸಬೇಕು ಅನ್ನುವಂತ ಒಂದು ಛಲ ಇರುತ್ತೆ ನಿಮ್ಮಲ್ಲಿ. ಪ್ರಯತ್ನ, ಹೋರಾಟ ನಿರಂತರವಾಗಿರುತ್ತೆ. ಹೋರಾಟದ ಪ್ರಯತ್ನದ ಫಲ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನ ಕಂಡು ಬರುತ್ತೆ. ನಿಮ್ಮ ಕೆಲಸದಲ್ಲಿ ಅದನ್ನ ವಿಸ್ತರಣೆ ಮಾಡುವಂಥದ್ದು, ನಿಮ್ಮ ಕೆಲಸವನ್ನ ಬಹಳಷ್ಟು ವೇಗವಾಗಿ ವಿಸ್ತರಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀರಿ. ಮತ್ತೆ ನಿಮಗೆ ಒಂದು ಸಂತೋಷ ಅನ್ನುವಂಥದ್ದು ಈ ತಿಂಗಳಲ್ಲಿ ಸಿಗುತ್ತೆ. ಕೆಲಸದಲ್ಲಿ ಅಧಿಕ ಒತ್ತಡದಿಂದ ಪ್ರಗತಿಯಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಪ್ರಾರಂಭದಲ್ಲಿ ಒತ್ತಡ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಆದ್ರೆ ಬರ್ತಾ ಬರ್ತಾ ಈ ತಿಂಗಳ ಪ್ರಾರಂಭದಿಂದ ಅಂತ್ಯದಲ್ಲಿ ಬಹಳ ಒಳ್ಳೆ ಫಲ ನಿಮ್ಗೆ ಸಿಗುವಂಥದ್ದು. ಹಣಕಾಸು ಮತ್ತು ಆಸ್ತಿ ವಿಚಾರಗಳಲ್ಲಿ ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಸನ್ನಿವೇಶಗಳಿದೆ. ಸ್ವಲ್ಪ ದುಡ್ಡು ಖರ್ಚಾದ್ರೂ ಕೂಡ ಅದರಲ್ಲಿ ಸಕ್ಸಸ್ ಕಾಣ್ತೀರಿ. ಬಾಕಿ ಉಳಿದಿರುವಂತ ಎಲ್ಲಾ ಕೆಲಸಗಳನ್ನ ಕೈಗೆತ್ತಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಾತ್ವಿಕವಾದ ಒಂದು ಅಂತ್ಯವನ್ನ ಕಾಣುವಂತಹ ಸನ್ನಿವೇಶಗಳು ನಿಮ್ಗೆ ಕಂಡು ಬರುತ್ತೆ. ಒಂದು ಉತ್ತಮವಾಗಿರತಕ್ಕಂಥ ಫಲಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಇನ್ನು ಈ ಎಲ್ಲ ಉತ್ತಮವಾದಂತಹ ಫಲಗಳು ಸಿಗೋದಕ್ಕೆ ಪರಿಹಾರ ಬೇಕಲ್ವಾ? ಪರಿಹಾರಗಳು, ಉತ್ತಮವಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಒಂದು ಆಗಸ್ಟ್ ತಿಂಗಳ ಮಾಸಫಲ ಸಿಗುತ್ತೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೀವು ವಿಶೇಷವಾಗಿ ಮೀನರಾಶಿಯವರು ಈ ತಿಂಗಳಲ್ಲಿ ಶ್ರೀ ಶನಿ ದೇವಾಲಯಕ್ಕೆ ಪ್ರಸಾದ ಸೇವೆಯನ್ನ ಮಾಡಿಸ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದನೂ ಕೂಡ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನ ಈ ತಿಂಗಳಲ್ಲಿ ನೀವು ಪಡ್ಕೋಬಹುದು. ಬಹಳ ಒಳ್ಳೇದಿದೆ. ನನಗೂ ಕೂಡ ತುಂಬಾ ಖುಷಿಯಾಗಿದೆ. ತುಂಬಾ ಕಷ್ಟದಿಂದ ಬಂದಿದ್ದೀರಿ. ಆ ಕಷ್ಟಕ್ಕೆ ಒಂದು ಒಳ್ಳೆಯ ಫಲಗಳು ಈ ಶ್ರಾವಣ ಮಾಸದಲ್ಲಿ ಸಿಗಲಿ. ಈ ಆಗಸ್ಟ್ ತಿಂಗಳಲ್ಲಿ ಒಳ್ಳೆ ಫಲಗಳನ್ನು ಕೊಟ್ಟು ತಾಯಿ ಅನ್ನಪೂರ್ಣೇಶ್ವರಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.